ಅದು ಒಂದು ಏನಪ್ಪಾ ಅಂತಂದ್ರೆ ಇಲ್ಲಿ ಏನು ನಡೆದಿದೆ, ನಾನು ಇಲ್ಲಿ ಯಾರನ್ನೋ ಬಗ್ಗೆ ಇಲ್ಲಿ ಅವೇಳನಕಾರಿಯಾಗಿ ಹೇಳಿ ಯಾರನ್ನೂ ಇಲ್ಲಿ ದೂಷಣೆ ಮಾಡಕ್ಕೆ ಇಲ್ಲಿ ಬಂದಿಲ್ಲ. ಇದು ಕಾನೂನು ಕ್ರಮ ಕೈಗೊಳ್ಳುತ್ತದೆ. ದಿ ಲಾ ವಿಲ್ ಟೇಕ್ ಇಟ್ ಓನ್ ಕೋರ್ಸ್. ಪೊಲೀಸ್ ಅಧಿಕಾರಿಗಳು ಬಹಳ ದಿಟ್ಟವಾಗಿ ಯಾವ ಸಂದರ್ಭಕ್ಕೆ ಏನೇನು ತೀರ್ಮಾನ ಮಾಡಬೇಕು ಮಾಡಿದ್ದಾರೆ. ಏನು ಬ್ಯಾರಲ್ಲು ಸೆಕ್ಯೂರಿಟಿ ಪೀಪಲ್ಲು ಅವ್ರೇನು ಪ್ರಯೋಗ ಮಾಡಿದ್ದಾರೆ, ನಾನು ಯಾವುದು ಸರಿ ಅಂತಲೂ ನಾನು ಹೇಳ್ತೇನೆ. ಕಾನೂನು ಅದಕ್ಕೆ ಕ್ರಮ ಕೈಗೊಳ್ತದೆ. ಕಾನೂನು ಕ್ರಮ ಕೇಳ್ತದೆ. ಎಲ್ಲದೂ ಕೂಡ ಬಂಧಿಸಿದ್ದಾರೆ. ಎಲ್ಲರೂ ಕೂಡ ಗನ್ಮೆನ್ಗಳನ್ನ ಇಟ್ಕೊಂಡಿದ್ದಾರೆ, ಪ್ರೈವೇಟ್ ಗನ್ಮೆನ್ ಇಟ್ಕೊಂಡಿದ್ದಾರೆ. ಅದು ಕರೆಕ್ಟಾ ತಪ್ಪಾ ಏನು ಅನ್ನೋದನ್ನು ಕೂಡ ಈಗಾಗಲೇ ನಮ್ಮ ಇಲಾಖೆ ಪೊಲೀಸವರು ಕೂಡ ಅದನ್ನ ಮಾಡಿ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಯಾರು ಬೇಕು ಬಂಧಿಸಿದ್ದಾರೆ. ಮುಂದಕ್ಕೆ ಯಾರು ಬಂಧಿಸಬೇಕು ಆ ಕೆಲಸನ ಅವ್ರು ಕಾನೂನು ಚೌಕಟ್ಟಲ್ಲಿ ಮಾಡ್ತಾರೆ. ಇದಲ್ಲದೆ ಈಗಾಗಲೇ ಎಲ್ಲರಿಗೂ ಕೂಡ ರಕ್ಷಣೆ ಕೊಟ್ಟಿದ್ದಾರೆ. ಅನೇಕ ಶಾಸಕರು ರಕ್ಷಣೆ ಕೊಟ್ಟಿದ್ದಾರೆ. MLAಗೂ ಕೊಟ್ಟಿದ್ದಾರೆ, MP ಗಳಿಗೂ ಕೊಟ್ಟಿದ್ದಾರೆ, ಎಲ್ಲರಿಗೂ ಕೊಟ್ಟಿದ್ದಾರೆ. ಜನಾರ್ದನ್ ರೆಡ್ಡಿ ಕುಟುಂಬಕ್ಕೂ ಕೂಡ ಅವರಿಗೆ ಅವ್ರ ಧರ್ಮಪತ್ನಿಗೆ ಇಬ್ರು ಸೇರಿ 5 ಜನ ಕೊಟ್ಟಿದ್ದಾರೆ. 2 ಕೊಪ್ಪಳದಿಂದ ಕೊಟ್ಟಿದ್ದಾರೆ, 2 ಬಳ್ಳಾರಿಯಿಂದ ಕೊಟ್ಟಿದ್ದಾರೆ. ಆ ತಾಯಿ ಹೆಣ್ಮಗಳಿಗೆ ಆ ಹೆಣ್ಮಗಳಿಗೊಂದು ಕೊಟ್ಟಿದ್ದಾರೆ. ಒಟ್ಟು 5 ಜನ ಅಲ್ಲಿ ಕೊಟ್ಟಿದ್ದಾರೆ. ಸೋಮಶೇಖರ್ಗೊಂದು ಕೊಟ್ಟಿದ್ದಾರೆ. ಶ್ರೀರಾಮ್ಲುಗೆ ಇಬ್ರು ಕೊಟ್ಟಿದ್ದಾರೆ. ಎಲ್ಲ ಕೂಡ ಗನ್ಮೆನ್ಗಳನ್ನ ರಕ್ಷಣೆಗೆ ಕೊಟ್ಟಿದ್ದಾರೆ. ಅವರೆಲ್ಲ ಜೊತೆಲೇ ಇದ್ದಾರೆ. ಅವ್ರಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಗಿತ್ತು ಅಂದ್ರೆ ಅವ್ರಿಗೆ ಅವ್ರ ಗನ್ಮೆನ್ ಯಾರು ಕೂಡ ಪಾಪ ಅವರು ಕಂಪ್ಲೇಂಟ್ ಕೊಡೋಕೆ ಶಕ್ತಿ ಇಲ್ಲ ಅಂದ್ರೆ ನಮ್ಮ ಇವರು ಜನಾರ್ದನ್ ರೆಡ್ಡಿ ಅವ್ರಿಗೆ ಅಲ್ಲಿ ಯಾರಿಗಾರಲ್ಲಿ ತೊಂದರೆ ಆಯ್ತು ಅಂತಂದ್ರೆ ಆ ಗನ್ಮೆನ್ಗಳು ಕಂಪ್ಲೇಂಟ್ ಕೊಡೋಕೆ ಅವಕಾಶ ಇದೆ. ಅವ್ರ ರಕ್ಷಣೆ ಮಾಡಕ್ಕೆ ಇರೋಂಥ ಜನ ಅವರು ಕೂಡ ಏನಾದ್ರು ಒಂದು ಕಂಪ್ಲೇಂಟ್ ಕೂಡ ಸರ್ಕಾರ ಅವ್ರಿಗೆ ರಕ್ಷಣೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದೆ. ಇಲ್ಲ ನಮ್ಮ ಮಂತ್ರಿನ, ನಮ್ಮ ಮಾಜಿ ಶಾಸಕರನ್ನ, ಇಲ್ಲ ಹಾಲಿ ಶಾಸಕರನ್ನ, ಈ ಮಾಜಿ MP ನ ಒಡೆಯಕ್ಕೆ ಬಂದ್ಬಿಟ್ಟಿದ್ರು. ನಿಮಿಷ ಬಿಡ್ರಿ ಪ್ರಶಾಂತ್, ಬಿಡಿ, ಡೋಂಟ್ ಇಂಟರ್ಫಿಯರ್, ಡೋಂಟ್ ಡಿಸ್ಟರ್ಬ್. ಸೊ ಹಂಗಂತೇಳಿ ಅವ್ರು ಕೊಡಕ್ಕೆ ಅವಕಾಶ ಇದೆ. ನಾನು ಕೇಳಿದೆ ಯಾರು ಕೊಟ್ಟಿದ್ದಾರೆ, ಯಾಕೆಂದ್ರೆ ನನ್ನ ಕೊಲ್ಲಿಕ್ಕೆ ಸಂಚು ನಡೀತು ಅಂತ ಹೇಳ್ತಾ ಇದ್ರು. ಅದಕ್ಕೆ ಅವ್ರೇನಾದ್ರು ಕೊಟ್ಟಿದಾರಂತ ನಾನು ಸ್ವಲ್ಪ ಕೇಳಿದೆ ಅವ್ರಿಗೆ. ಅವರು ಇಲ್ಲ ಸರ್ ಯಾವುದು ಬಂದಿಲ್ಲ ಅಂತ ಹೇಳಿದ್ರು. ಅದು ಒಂದೇನೋ ನನಗೆ ಭಯ ಇದೆ. ಯಾಕೆಂದ್ರೆ ಪಾಪ Z ಕ್ಯಾಟಗರಿ ಕೇಳ್ತಾ ಇದ್ರು ಕೆಲವರು. Z ಕ್ಯಾಟಗರಿ ಕೊಡಬೇಕಾದವರು ಯಾರು ಅಂತ ನನಗೂ ಗೊತ್ತಿಲ್ಲ. ನನಗೆ ಈಗ ತಿಳ್ಕೊಂಡೆ ನಾನು. ಸೆಂಟ್ರಲ್ ಗೌರ್ಮೆಂಟ್ ಕೊಡೋದು ಕೇಳಿ ತಗೊಳ್ಳಿ, ಯಾರು ನಮ್ದೇನು ಅಭ್ಯಂತರ ಇಲ್ಲ. Z ತಿಳ್ಕೊಳ್ಳಿ, ಯಾವ ಕ್ಯಾಟಗರಿ ಯಾರು ತಗೊಂಡ್ರೆ ನಮ್ದೇನು ಯಾವ ಥರದ ತಕರಾರು ಕೂಡ ನಮ್ಗಿಲ್ಲ. ಒಟ್ಟಾರೆ ನಾನು ಹೇಳೋದು ಅಷ್ಟೇ, ಇದು ಆಗ್ಬಾರ್ದಾಗಿತ್ತು. ನಾನು ಮಾಧ್ಯಮದ ಮುಖಾಂತರ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಕಾಂಗ್ರೆಸ್ಗೂ ಹೇಳ್ತೀನಿ, BJPಯವ್ರಿಗೂ ಹೇಳ್ತೀನಿ, ಸಾರ್ವಜನಿಕರಿಗೂ ಹೇಳ್ತೀನಿ, ಮಾಧ್ಯಮದವ್ರಿಗೂ ಹೇಳ್ತೀನಿ. ದಯವಿಟ್ಟು ಈ ಬಳ್ಳಾರಿ ಇತಿಹಾಸ ಬಹಳ ದೊಡ್ಡದಿದೆ. ಸಂಪತ್ತು ಭರಿತವಾದಂಥ ಬಳ್ಳಾರಿ, ವಿಜಯನಗರ, ಇದನ್ನ ಗೌರವನ, ಸ್ವಾಭಿಮಾನಕ್ಕೆ ಧಕ್ಕೆ ಬರದ ರೀತಿಲಿ ದಯವಿಟ್ಟು ಎಲ್ಲ ನಡ್ಕೊಳ್ಬೇಕು. ನಾನು ನಮ್ಮವ್ರಿಗೆ ಏನು ಬುದ್ಧಿವಾದ ಹೇಳಬೇಕು ಖಂಡಿತ ಹೇಳಿದ್ದೇನೆ, ಮುಂದಕ್ಕೂ ಹೇಳ್ತೇನೆ ನಾನು. ಸೊ BJPಯವರು ಕೂಡ ಅದು ಅವ್ರಿಗೆ ಬಿಟ್ಟಿದ್ದದು. ನಾನು ಏನು ಹೇಳಕ್ ಹೋಗುದಿಲ್ಲ. ಯಾಕೆಂದ್ರೆ ಅವ್ರ ಬಹಳ ದೊಡ್ಡವರಿದ್ದಾರೆ, ಹಿರಿಯರಿದ್ದಾರೆ. ನಾನು ಅವ್ರಿಗೆ ಜಾಸ್ತಿ ನಾನು ಮಾತಾಡೋಕೆ ಹೋಗುದಿಲ್ಲ ಅವರ ವಿಚಾರಕ್ಕೆ.